ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರ ಆತ್ಮೀಯರೇ. ಈ ಹಿಂದೆ ನೀವು ನೋಡಿದಿರಿ ಪ್ರೆಸ್ ಕಾನ್ಫರೆನ್ಸ್ ನಮ್ಮ ರೈತ ಸಂಘದವರಿಂದ, ಅದರಲ್ಲೂ ಚೋನಪ್ಪ ಪೂಜಾರಿ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಶಶಿಕಾಂತ್ ಗುರೂಜಿ ಅವರು ಈಗಾಗಲೇ ಮೇಯದಲ್ಲೇ ನಮಗೆ 1 ಲಕ್ಷ ರೂಪಾಯಿನೇ ಒಂದು ಎಕರೆಗೆ ಮಾಡಬೇಕು, ಬೆಳೆ ಸಾಲ ಅಥವಾ ಸಾಲ ಅನ್ನುವಂಥ ಬೇಡಿಕೆ ಇಟ್ಟುಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಆ ದಿಶೆಯಲ್ಲಿ ಜಿಲ್ಲೆಯ ರೈತರು ನಿಧಾನಕ್ಕೆ ಜಾಗೃತ ಆಗ್ತಾ ಇದ್ದಾರೆ. ಯಾಕಂದರೆ ಗೊತ್ತದ ಪ್ರತಿಯೊಬ್ಬ ರೈತನ ಬದುಕು ಹೇಗದ ಅಂತೇಳಿ, ಸಾಲ ಮಾಡೋದು ಹರಿಲಿಕ್ಕೆ ಆಗೋದಿಲ್ಲ, ಒದ್ದಾಟ, ಕಬ್ಬಿಗಷ್ಟು ಕೊಡ್ತಾರೆ ಅದು 40,000, ಎದಕ್ಕೂ ಆಗೋದಿಲ್ಲ. ಮತ್ತು ಹೊರಗೆ ಕೈಗಡಲ ತರೋದು 2 ಬಡ್ಡಿ 3 ಬಡ್ಡಿ ಪ್ರತಿಯೊಬ್ಬ ರೈತನ ಬದುಕು. ಇದೇ ಒಂದು 40,000 ಕೊಡೋದಕ್ಕಾಗಿ ಪ್ರತಿ PKPS ಬೆನ್ನು ಹತ್ತಬೇಕು, ಸೆಕ್ರೆಟರಿ ಕೇಳ್ಕೋಬೇಕು, ಮಾತಾಡಬೇಕು, ನಮ್ಮ ಮಾಡಿರಿ ನಮ್ಮ ಕೆಲಸ ಮಾಡ್ರಪ್ಪ ಅಂತೇಳಿ. ಆದರೂ ಯಾರಿಗೆ ಬೇಕೋ ತಮಗೆ ಬೇಕಾದವ್ರಿಗೆ ತಮ್ಮ ಯಾರು ಮತ ಹಾಕಿದಾರೆ ಅವ್ರಿಗೆ ಅನುಕೂಲ ಕೊಡುವಂಥದ್ದು, ಪತ್ತು ಕೊಡುವಂಥದ್ದು ಎಲ್ಲರೂ ಅಲ್ಲಿ ರಾಜಕೀಯ ನಡೀತಾ ಇರ್ತದೆ. ನಾವು ರಾಜಕೀಯದಿಂದ ದೂರ ಇದ್ದೀವಿ, ಸಹಕಾರ ತತ್ವದ ನಡೀತಾ ಇದ್ದೀವಿ ಅಂತ ಹೇಳೋದಷ್ಟೇ ಬಾಯಿ ಹೇಳೋದು. ಹೆಚ್ಚು ಕಡಿಮೆ ಅಧಿಕಾರದಾಗಿದ್ದವ್ರು ಎಲ್ಲರೂ ಇವತ್ತು ಅವರಿರ್ಬೋದು, ಅವ್ರ ವಿರೋಧಿಗಳಿರ್ಬೋದು, ಯಾರೋ ಇರ್ಬೋದು, ಎಲ್ಲರೂ ಹೆಚ್ಚು ಕಡಿಮೆ ಇದ್ದ ಕೆಲಸ ತಮ್ಮ ಪರವಾಗಿ ಯಾರಾದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡಿದ್ರೆ. ಹೀಗಾಗಿ ಪಾಪ ಜನ್ಯೂನ್ ಇದ್ದಂಥ ಜನಸಾಮಾನ್ಯ ಪಾಪ ಕೆಲವೊಬ್ಬ ರೈತರು ಎಷ್ಟು ಮುಗ್ಧರಿರ್ತಾರೆ. ಅವ್ರು ಸಾಲ ಹೆಂಗೆ ಸಿಗ್ತದೆ ಸಹಿತ ಭಾಳಷ್ಟು ರೈತರಿಗೆ ಗೊತ್ತಿಲ್ಲ. ಯಾಕಂದರೆ ಹೆಬ್ಬಟ್ಟಿನವ್ರು ಇರೋದರಿಂದ ಭಾಳಷ್ಟು ರೈತರು ಸಾಲ ಹೆಂಗೆ ತಗೋಬೇಕು. ಅದರಲ್ಲಿ 108 ಗದ್ದಲಿರ್ತಾವೆ ಅವರ ಉತ್ತಾರದಲ್ಲೇ. ಕರಡು ಥರ ಹೊಡೆದಿರೋದಿಲ್ಲ, ಮತ್ತೇನೂ ಆಗಿರೋದಿಲ್ಲ, ಹಿರಿಯರದ ಹೆಸರು ಹಂಗೆ ಹೆಸರು ಉಳಿದಿರ್ತಾವೆ. ಹೀಗಾಗಿ ಅದೆಲ್ಲ ಮುಗಿಸ್ಕೊಂಬರ್ಬೇಕು ಮಾಡಬೇಕಂದ್ರೆ ಇಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಗದ್ದಲು ನಿಮ್ಗೆ ಗೊತ್ತದವ. ಕರಡು ಹೊಡೆಸ್ಬೇಕು ಎಷ್ಟು ದಿವಸ ತೊಗೊಳ್ತದೆ, ಏನೇನೋ ಆಗ್ತದೆ ಗದ್ದಲ. ಇದು ಯಾರಿಗೆ ನೋಡಪ್ಪ ಅಂದ್ರೆ ಅವ್ರ ಕಾಗದ ಪತ್ರ ಕ್ಲಿಯರ್, ಅವ್ರ ಹೆಸರು ಇದ್ದವ್ರಿಗೆ ಎಷ್ಟೆಲ್ಲ ಉಳಿದು, ಅದಿಲ್ದವ್ರಿಗೆ ಎಲ್ಲ ಲೋಣ ಇಲ್ಲ. ನಾ ರೈತ ಇದ್ದಿಲ್ಲಪ್ಪ, ನಮ್ಮ ಅಪ್ಪ ಇದ್ದ, ಅಪ್ಪನ ಹೆಸರು ಇರ್ತೀವಿ, ಹೆಸರೇ ಇರೋದಿಲ್ಲ. ಎಷ್ಟು ಗುದ್ದಾಟ್ರಿ, ಎಷ್ಟು ಓಡಾಟ. ತಹಸೀಲ್ದಾರ್ ಆಫೀಸ್ ಅಂತ ನಿಮ್ಗೆ ಗೊತ್ತು, ದುಡ್ಡು ಕೊಡೋದು ಒಂದು ಮೂಮೆಂಟ್ ಸಹಿತ ಅಲ್ಲಿ ಆಗೋದಿಲ್ಲ. ಇದು ಓಪನ್ ಆಗಿ ಹೇಳುವಂಥ ವಿಷಯ. ತಮ್ಮ ಉದಾಹರಣೆ ತಮ್ಮ ಯಾರ ಹೆಸರದ ಅವ್ರ ಹೆಸರಲ್ಲೇ ಲೋನ್, ಅದು ಎಳತಾಗಬೇಕು, ಎಳತಾಗ ಪಟ್ಟಿ ಅಂತೀವಿ ನಾವು. ಅಂದಾಗ ಲೋನ್ ಒಂದು 40,000 ಸಿಗ್ತದೆ. ಇಂಥ ಪ್ರಸಂಗ ಇಲ್ಲಿರೋ ಮುಂದೆ ಈ ಎಲ್ಲ ಕ್ಲಿಯರ್ ಇದ್ದವ್ರಿಗೆ 40,000, ಕ್ಲಿಯರ್ ಇದ್ದವ್ರಿಗೂ ಇಲ್ಲ ಗಳಗಂಟೆ ಹೇಳೋದಷ್ಟೇ. ಸ್ಕೀಮ್ಗಳದಾವ ಮಾಡಿರಿ, ಹಾಗೆ ಪರಿಸ್ಥಿತಿ ಹಿಂಗಲ್ಲ. ಇನ್ನೂ ಭಾಳಷ್ಟು ಕಾಗದ ಪತ್ರಗಳು ಉತ್ತಾರಗಳು ಕ್ಲಾರಿಟಿ ಆಗಬೇಕಾಗಿದೆ, ಕರ್ಡ್ ಆಗಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಗದ್ದಲ್ರಿ ಅವು ಆಗ್ಬೇಕಾದ್ರೆ ಮತ್ತೆ ವರ್ಷಾಂತಿಗಳು ಇದ್ಯಾಕೆ ಮಾತ್ರ ಚರ್ಚೆಗೆ ತೊಗೊಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ತೊಂದರೆ ತೊಗೊಂಡು ಬಂದರೂ ಸಹಿತ 40,000 ಸಿಗೋದು. ಆ 40,000 ಎದಕ್ಕೂ ಆಗುವುದಿಲ್ಲ. ಮತ್ತಷ್ಟು ಎಲ್ಲೋ 2 ರಂಗು 3 ರಂಗು 4 ರಂಗು ಕೆಲವೊಮ್ಮೆ 5 ರಂಗು ಸಿಗ್ತಾರಂಥ ರೈತರು ನೋಡಿದ್ದೀನಿ ನಾನು. ಹಿಂಗಾಗಿ ರೈತ ಇವತ್ತು ಲಾಭದಾಗ ಪಾಪ ಉದ್ಧಾರ ಆಗು, ಏನು ಉದ್ಧಾರ ಆಗ್ತಾನೆ ಪಾಪ. ಕೆಲವೊಬ್ಬರಿಗೆ 6 ಎಕರೆ ಭೂಮಿ ಇರ್ತದೆ, 1 ಎಕರೆ ಇರ್ತದೆ, ಇನ್ನು ಕೆಲವ್ರಿಗೆ 1 ಎಕರೆ ಇರ್ತದೆ, 2 ಎಕರೆ, ಇಷ್ಟಾಗ ಬದುಕು ಮಾಡ್ಕೋಬೇಕು. ಅದು ಬದುಕು ಕಟ್ಕೋಬೇಕು. ಅದ್ರ ಮೇಲೆ 4-5 ಮಂದಿ ಬದುಕ್ತಾ ಇರ್ತಾರೆ. ಮಕ್ಕಳು ಸಾಲಿ ಮಾಡಬೇಕು, ಸಾಲಿ ಕಳಿಸ್ಬೇಕು, ಅದರಲ್ಲಿ ಇವತ್ತು ಕಾಂಪಿಟೇಟಿವ್ ಸರ್ಕಾರಿ ಶಾಲೆಗಳು ಸರಿಯಾಗಿ ಅಲ್ಲಿ ಮಾಸ್ತರು ಸರಿಯಾಗಿ ಕಲಿಸೋಂಗಿಲ್ಲ, ಅವ್ರ ಮಕ್ಕಳ ಬೆಳೆಯೋಂಗಿಲ್ಲ. ಮತ್ತು ಇವತ್ತಿಂದ 1 ಪಾಯಿಂಟ್ ಪರ್ ಪಾಯಿಂಟ್ ಕಾಂಪಿಟೇಷನ್. ಮಧ್ಯಮ ವರ್ಗ ಮಧ್ಯಮ ವರ್ಗದ ಮಕ್ಕಳು ಅವ್ರ ತಂದೆ ತಾಯಿ ಅನುಕೂಲಿಸ್ತಿರ್ತಾರೆ, ಸಾಲ ಮಾಡಿ ಕಳಿಸ್ತಾರೆ. ಇಲ್ಲಿ ಸಾಲ ಸಿಗಂಗಿಲ್ಲ, 1 ಎಕರೆ ಹೋಗ ಚೆಕ್ಕು 40,000 ಸಿಗೋದು. ಅದಕ್ಕೆ ಯಾರೂ ಕೊಡೋದಿಲ್ಲ. ಮತ್ತೇನು ಮಾಡ್ಬೇಕು ರೈತರು? ಅವರೆಲ್ಲ ಇವತ್ತು ಒಂದಾಗ್ತಾಯಿದ್ದಾರೆ, ಚರ್ಚೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆ ನಾಯಕರು ಸಿಕ್ಕಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಇಬ್ಬರು ಶಶಿಕಾಂತ್ ಗುರೂಜಿಯವರಾಯ್ತು, ಜೊತೆಗೆ ಅವ್ರು ನಮ್ಮ ಚುನಪ್ಪನವರಾಯ್ತು, ಅವ್ರ ಜೊತೆಗಾರರಾಯ್ತು, ಎಲ್ಲರೂ ಓಡಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಲೋನ್ ಕೂಡ ಶುರುವಾಗಿದ್ದು. ಮತ್ತು ಇನ್ನು ಏನಪ್ಪ ಈ ಉಗ್ರಾಣ ಕಟ್ಟ್ರಿ ಅಂದರೆ ಈ ಗೋಡೌನ್ ಕಟ್ಟ್ರಿ, ತಂದಿಡ್ರಿ, ಮಾಡಿರಿ, ದೂರದ ಮಾತೆಲ್ಲ ಅವು. ಅದಕ್ಕೆ ಸರ್ಕಾರ ಮುಂದಾಗಬೇಕು, ಅಲ್ಲಿ ಸಂಘಟನೆಗಳು ಮುಂದಾಗಬೇಕು. ಅದು ಮಾಡ್ತಾರೆ, ಯಾವಾಗ ಗೊತ್ತಿಲ್ಲ. ಅದೇನು ಇದ್ರ ಕಡೆಗೆ ಅಟ್ಲೀಸ್ಟ್ ಲೋನರು 1 ಲಕ್ಷ ಹೋಗಂಗೆ. ಅದು ಕಾಗದ ಪತ್ರ ಕರೆಕ್ಟ್ ಇದ್ದವ್ರೆ, ಇದೆಲ್ಲ ಕಾಗದ ಪತ್ರ ಇದ್ದವ್ರು ಹೊಲ ಅದಲ್ಲಿ ಕಾಣ್ತದ್ರಿ, ಹೊಲ ಅದು ಅಪ್ಪನ ಹೆಸರಲ್ಲಿ 10 ಹೆಸರಲ್ಲಿ ಕಾರ್ಡ್ ಆಗದೆ ಉಳಿದಿರ್ತಾವೆ. ಅದಕ್ಕೆ ಹೇಳ್ತಾರೆ ಅಧಿಕಾರಿಗಳು, ಅವ್ರು ಮಾಡ್ಕೊಳ್ಳಿ, ನಾವೇನು ಮಾಡೋದು ಮತ್ತೆ ಅಡ್ಡಾಡಿಸೋದು. ಅಲ್ಲಿ ಏನು ಪ್ರಾಬ್ಲಮ್ಮು ಏನು ಒಂದು ಕಾರ್ಡ್ ಆಗ್ಬೇಕಾದ್ರೆ 6 ತಿಂಗಳು ನಾನಾ ಒಂದು ನಮ್ಮ ಕಾರ್ಡ್ ಹೊಡಿಸೋದು, ನಮ್ಮ ಭೂಮಿ ಕಾರ್ಡ್ ಹೊಡ್ಸೋಕೆ ಅಂತ ಹೇಳಿದ್ರೆ ನಾವು ಅವ್ರು ದುಡ್ಡು ಕೊಡದವ್ರ
ಟೇಬಲ್ ಬಡಿಯಾಗಿ ಕೊಡೋದವ್ರ ಕೈಯ ನಾವು ಹೋಗೋರು ನೇರವಾಗಿ ನಾಳೆ ಬರ್ರಿ ಆಕೈದು ಬರ್ರಿ 1 ವರ್ಷ ಅಡ್ಡಾಡಿದ್ದೀನಿ ನಾನು. ಕಹಿ ಅನುಭವಗಳೆಲ್ಲ ಇವು. ಇವತ್ತು ಪಾಪ ರೈತನ ಬಂದು ನನ್ನ ಪರಿಸ್ಥಿತಿ ರೈತರ ಪರಿಸ್ಥಿತಿ ನನಗೆ ಅತ್ಯಂತ ಕರತಾವಾಗಿ ತಿಳುವಳಿಕೆವಾಗಿ ನಾನು ಹಿಂಗೆ ಮಾಡ್ತಾರೋ ಸರ್ ಏನು ಚಾಪಾನಿಗೆ ನೋಡಲ್ಲ ಚಾಪಾನಿ ಅಂದ್ರೆ ಅದು ಲಂಚನ ಕೊಡೋದು ಅಡಿಗಾಡಂಗಿಲ್ಲ. ಇದೆಲ್ಲ ಪರಿಸ್ಥಿತಿ ಇದಾವ. ಹಿಂಗಾಗಿ ರೈತರಿಗೆ ಭಾಳ ಅನ್ಯಾಯ ಆಗ್ಲಿಕ್ಕೆ ಯಾವ ಮೀಡಿಯಾನೂ ಹೊರಗೆ ಆಗ್ತಾನೆ ಇಲ್ಲ. ಯಾಕೆ ಅವರಿಂದ ಏನು ಲಾಭದ ಹಾಕಿದ್ರು ಸಹಿತ ಯಾರು ನೋಡೋದಿಲ್ಲ ಮಾಡೋದಿಲ್ಲ, ತಮ್ಮ ನೋವುಗಳು ಅವರು ಹಂಚ್ಕೊಳ್ಳೋದಿಲ್ಲ. ನಾಯಕರಾದವ್ರಂತ ಹೇಳಿ ನಿಮಗೆ ಎಲ್ಲ ಕ್ಲಿಯರ್ ಇಟ್ಕೊಂಡು ಬಾಪ ಅಂತಾರೆ, ಕ್ಲಿಯರ್ ಮಾಡ್ಕೊಳ್ಳೋದು ಬರೋಕೆ ಆಗದಂಥ ಪರಿಸ್ಥಿತಿ. ಅಲ್ಲಿ ಹೋದ ತಕ್ಷಣ ಅಧಿಕಾರಿ ಸಿಗೋದಿಲ್ಲ, ಕ್ಲರ್ಕ್ ಕೂಡ ನಡಕ್ಕೆ ಮತ್ತು ಏಜೆಂಟ್ಸ್ ಇದ್ದಾರೆ, ತಹಸೀಲ್ದಾರ್ ಆಫೀಸ್ ಸುತ್ತಮುತ್ತ ಇವತ್ತು ಏಜೆಂಟ್ಸ್ ಇದ್ದಾರೆ. ನನಗೆ ಏಜೆಂಟ್ಸ್ ಹೇಳಿದ್ರಿ ಕೆಲವು ಸಮಯದಲ್ಲೇ ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಸಿಗ್ತವೆ. ಇಲ್ಲ ಧೋಬಿಗೆ ಕೂತಾನ ಗರ್ಕನ ಗಾಡಿ ಸಾಯಿದ್ರಿ ಮುಂಜಾನೆ ಹೋಗಿ ಕುಂಡ್ರೋದು ಸಾವಿರ ಬಂದಿಲ್ಲ ನಾಳೆ ಬರಲ್ಲ ನೋಡ್ರ ಸಂಜೆ ಬರ್ತೀನಿ ನೋಡ್ರಿ ವೇಟ್ ಮಾಡೋರು ಅವ್ರ ತಹಸೀಲ್ದಾರ್ ಆಫೀಸ್ ಸುತ್ತಮುತ್ತಿದ್ದವ್ರು ಅನೇಕ ನಮಗೆ ಸಿಗ್ತಾರೆ. ಹಿಂಗಿದ್ದಾಗ ಇನ್ನು ಲೋನ್ ಕೊಡೋರಂತೆ ಮುಗಿದೋಯ್ತು ರೀ. ಎಲ್ಲ ಬ್ಯಾಂಕ್ಗಳ ಪರಿಸ್ಥಿತಿ ಹಂಗೆ, ಯಾವ ಬ್ಯಾಂಕು ಅದ ಎಲ್ಲ ಬ್ಯಾಂಕು ಹೆಚ್ಚು ಲೋನ್ ಕೊಡೋದು ಬಂತಂದ್ರೆ 108 ಕಾಗದ ಪತ್ರಗಳು ಅವು ತಂದು ಕೊಟ್ಟ ಮೇಲೆ 40,000. ಈ ಸಲ ಯಾರು ಸುದೀರ್ಘವಾಗಿ ಇವತ್ತು ನಿಮ್ಮ ಜೊತೆ ಮಾತಾಡ್ಬೇಕಾಗಿತ್ತಪ್ಪ ಅಂದ್ರೆ ರೈತರು ಈಗ ಎಚ್ಚರಗೊಳ್ಬೇಕಾಗಿತ್ತು, ಎಚ್ಚರಗೊಳ್ತಾ ಇದ್ದಾರೆ ತಿಳಿಸ್ತದೆ. ಆದ್ರೆ ಈ ಒಂದು ವಿದ್ಯೆ ಶಿಕ್ಷಣ ಇವೆಲ್ಲನೂ ಅವ್ರಿಗೆ ಸಿಗುವಂಥದ್ದು, ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ಳೋಂಥ ವ್ಯವಸ್ಥೆ ಯಾವಾಗ ನಿರ್ಮಾಣ ಆಗ್ತದೆ ಗೊತ್ತಿಲ್ಲ. ಅದು ನಿರ್ಮಾಣ ಆಗೋದು ಯಾವಾಗ ಎಲ್ಲರಿಗೂ ಶಿಕ್ಷಣ ಸಿಕ್ಕಾಗ. ಆ ಶಿಕ್ಷಣ ನಮ್ಮಲ್ಲಿ ಸಿಗೋದಿಲ್ಲ, ಹೇಳ್ತಾರೆ ಅಷ್ಟೇ, ಸಣ್ಣ ಅಡ್ವರ್ಟೈಸ್ ಕೊಡ್ತಾರೆ ಮಾಡ್ತಾರೆ. ಏನೋ ಅಷ್ಟು ಕೊಟ್ಟಿವ್ರಿ KPS ಅಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತವು. ಯಾಕೆ ರೀ ಪ್ರತಿಯೊಂದು ಸ್ಕೂಲು KPS ಯಾಕೆ ಮಾಡಬಾರ್ದು? ಇದನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಅತಿ ನೋವಿನಿಂದ ಮಾತ್ರ ರೈತರು ಇವತ್ತೇನೂ ಇರಲಿ ಹೋರಾಟ ಮಾಡ್ತಾಯಿದ್ರೆ ಇವೆಲ್ಲ ದೃಷ್ಟಿ ಇಟ್ಕೊಂಡು ಶಿಕ್ಷಣ ಮತ್ತು ಜೊತೆಗೆ ಆರೋಗ್ಯದ ಬಗ್ಗೆಯೂ ಸರ್ಕಾರ ಕಾಳಜಿ ವಹಿಸಲಿ. ಇನ್ನು ಈಗ 1 ಲಕ್ಷ ಡಿಮಾಂಡ್ ಇಟ್ಟಿದ್ದಾರೆ 1 ಎಕರೆ ಕೊಡಲಿ ಅಂತೇಳಿ. ಅದನ್ನು ಮುಂದಿನ ತಿಂಗಳಿಂದ ಏನೋ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡುವುದೆಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಮತ್ತೊಮ್ಮೆ ಗುರ್ಲಾಪುರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತದೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅನಿವಾರ್ಯ ಅದು. ಯಾಕೆ 40,000 1 ಲಕ್ಷ ಇವ್ರು ಮಾಡೋದ್ರ ಸ್ವಲ್ಪ ಕೆಲಸ ಅಲ್ಲ. ಜೊತೆಯವರು ಒಪ್ಪೋದಿಲ್ಲ, ಅವ್ರ ಜೊತೆಗಾರರು ಒಪ್ಪಲಿಕ್ಕಿಲ್ಲ. ನಮ್ಮ ಡೈರೆಕ್ಷನ್ಸ್ ಅಷ್ಟೇ ಅದ ರೀ. ಅವ್ರಿಗೆ ಬೇಕಾದ್ರೆ ನಡ್ಕೊಂಬರ್ತಾರೆ ಹೋಗಿ. ಆ ಮತ್ತು ಬೇರೆ ಈಗ ರೈತರಿಂದ ಆದಂಥವ್ರು ಇವರೆಲ್ಲ ಇವತ್ತು ಅದು 1 ಲಕ್ಷದ ಮಾಡಿಸ್ಕೊಂಡು ಮೇದೊಳಗೆ ಘೋಷಣೆ ಮಾಡಿದ್ರೆ ನಿಜವಾಗಿಯೂ ಕಾಗದ ಪತ್ರ ಇದ್ದಂಥ ಕ್ಲಿಯರ್ ಇದ್ದಂಥ ರೈತರ ಸಮಾಧಾನ ಪಡ್ಕೋತಾರೆ. ಇನ್ನುಳಿದವ್ರು ನಮ್ಮ ಕಾಗದ ಪತ್ರ ಶುದ್ಧ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಮಾಡ್ಕೊಳ್ಳಿ ಜಲ್ದಿ ಎಲ್ಲ ರೈತರು ಅನ್ನೋದು. ಯಾಕಂದ್ರೆ ಅಜ್ಜನ ಸರ ಅಪ್ಪನ ಹೆಸರೆಲ್ಲ ಪ್ರೀತಿ ಇರುತ್ತೆ, ನಮಗೂ ನಮ್ಮ ಅವ್ವ ಅಪ್ಪನ ಹೆಸರು ಪ್ರೀತಿ ಇರ್ತದೆ. ಆದರೆ ಕಾಗದ ಪತ್ರ ಅವ್ರಿಗಿಲ್ಲ, ಅವರೆಲ್ಲ ಹೆಸರದ ಅವ್ರಿಗಿಲ್ಲ. ಆಗೇನು ಮಾಡಬೇಕು, ಅದು ಕಡಿಮೆ ಮಾಡಬೇಕು. ಸ್ವಂತ ನಮ್ಮ ಎಲ್ಲ ಕ್ಲಿಯರೆನ್ಸಿ ಮಾಡಬೇಕು. ಕನ್ನಡಿಗೆ ತೆರಬೇಕು ನಮ್ಮ ಉತ್ತಾರ. ಇಲ್ಲದೆ ನಾನರಿ ಅವರು ಕೊಡ್ರಪ್ಪ ಅಂತ ಹೇಳ್ಬೇಕು. ಅದು ಸಿಗ್ಬೇಕು. ಅದರ ಆಧಾರ್ ಕಾರ್ಡು ಅವು ಇವೆಲ್ಲ ನಿಮ್ಗೆ ಗೊತ್ತದ ಮಾಡಿ ನಿಮ್ಮ ಹೆಸರಿಗೆ ಭೂಮಿಗಳು ಮೊದಲು ಮಾಡ್ಕೊಳಕ್ಕೆ ರೈತರಿಗೆ ಕಲೀಲಿ. ಇದು ಭಾಳ ಮಹತ್ವದ. ಯಾಕಂದ್ರೆ ಅಲ್ಲೇ ರೀತಿ ಕಂಡಿರ್ತಾವೆ, ಅಂಥವ್ರು ಜಗಳ ಇರ್ತಾವೆ, ಮತ್ತೇನು ಇರ್ತವೆ, ಏನೇನೋ ಹಾಗೆ ಮುಂದೆ ಹೋಗ್ತಿರ್ತಾವೆ. ಅದಕ್ಕೆ ಕ್ಲಿಯರಾಗಿ ಉತ್ತಾರದಲ್ಲಿ ಯಾರ್ಯಾರು ಕಾರ್ಡ್ ಹೊಡ್ಕೊಂಡು ತಮ್ಮ ಬೇರೆ ಮಾಡ್ಕೊಳ್ಳೋ ಜೊತೆಗೆ ಎಲ್ಲನೂ ಕ್ಲಿಯರ್ ಇಟ್ಟರೆ ನಿಮಗೆ 40,000 ಸಿಗುತ್ತೆ. ಇವತ್ತು ಅದು 1 ಲಕ್ಷ ಮಾಡೋ ಸಲುವಾಗಿ ಹೋರಾಟ ಮಾಡಲಿಕ್ಕೆ ತೀವ್ರತೆಯನ್ನು ತೊಗೊಳ್ತಾ ಇದ್ದಾರೆ. ಎಲ್ಲ ಕಡೆ ಭೇಟಿ ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ. ಒಳ್ಳೆ ರಿಪೋರ್ಟ್ ಬರ್ತಾ ಇದ್ದಾವೆ, ಜನನೂ ಮಾತಾಡ್ತಾ ಇದ್ದಾರೆ, ಇಲ್ಲರಿ ಒಳ್ಳೆ ಓಡಾಡಿ ಕೆಲಸ ಮಾಡ್ತಾಯಿದ್ದಾರೆ ಅಂತಾರೆ. ಅವರು ಓಡಾಡ್ತಾ ಇದ್ದಾರೆ. ಅದ್ರ ಒಟ್ಟು ಮೂಮೆಂಟ್ ಆಗಲಿ. ಈ ಉದ್ದೇಶ ಅಷ್ಟೇ. ಈ ದೇಶದ ಅತಿ ಹೆಚ್ಚು ಜನ ಯಾರಪ್ಪ ಅಂದ್ರೆ ರೈತರು, ಅವ್ರ ಜೊತೆಗೆ ಹಿಂದುಳಿದವರು, ಜೊತೆಗೆ ದಲಿತರು, ಜೊತೆಗೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಆದಿವಾಸಿಗಳು ಮತ್ತು ಮೈನಾರಿಟೀಸ್. ಇವರೆಲ್ಲ ಒಂದಾಗಿ ಹೋರಾಟ ಮಾಡಬೇಕು, ತಿಳುವಳಿಕೆ ಬೆಳೆಸಬೇಕು ಅನ್ನೋದು ಇಲ್ಲಿ ಉದ್ದೇಶ. ಅದಕ್ಕೆ ಜಿಲ್ಲೆಯ ನಮ್ಮ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಅಂತ ಜೊಲ್ಲೆಯವರು ಮತ್ತು ಅವ್ರ ಜೊತೆಗಾರರು ಇದನ್ನು ಈಗ ಎಫೆಕ್ಸ್ ಬ್ಯಾಂಕ್ ತಂದಂತ ಏನು ನಮ್ಮ ಡಾಕ್ಯುಮೆಂಟ್ರಿ ಕೊಟ್ಟು ಹೇಳಿದ್ದಾರೆ. ದಯವಿಟ್ಟು ರೈತರಿಗೆ 1 ಲಕ್ಷ 1 ಎಕರೆ ಕೊಡುವಂಥ ಒಂದು ನಿರ್ಧಾರ ತೊಗೊಳ್ರಿ. ಅಂದಾಗ ನೀವು ನಿಜವಾಗಿ ಹೌದಪ್ಪ ರೈತ ಪರ ಇದ್ದಂಥವ್ರು. ಯಾಕೆ 40,000 ಮೇಲ್ಪಟ್ಟದ್ದು ಬೇಕಾದ್ರೆ ನೀವು ಒಂದು ಬಡ್ಡಿ ಹಚ್ಚಿರ ಪಾಪ ಅವ್ರಿಗೆ. ಯಾಕಂತಂದ್ರೆ ಬಡ್ಡಿ ಕಡಿಮೆ ಆಗ್ತಿಲ್ಲ ಬ್ಯಾಂಕಿಂದ. ಹೊರಗೆ ಪಾಪ 3, 4, 5 ತರ್ತಾರೆ. ಶೋಷಕರ ವ್ಯವಸ್ಥೆ ಐತಿಲ್ಲ. ತಪ್ಪಿಸ್ಬೇಕಾದ್ರೆ ಜೊಲ್ಲೆಯವರು ಈ ದಿಶೆಯಲ್ಲಿ ರೈತರ ಪರವಾಗಿ ಚಿಂತನೆ ಮಾಡಲಿ, ಅವ್ರ ಜೊತೆ ಅವರು ಚಿಂತನೆ ಮಾಡಲಿ. ರೈತರಿಗೆ 1 ಎಕರೆಗೆ 1 ಲಕ್ಷ 40,000 ನೀವು ಏನು ಮಾಡ್ರಪ್ಪ ಅಂತಂದ್ರೆ ಬಡ್ಡಿ ಇಲ್ಲದಲ್ಲಿ ಶೂನ್ಯ ಬಡ್ಡಿ ಅಲ್ರಿ. ಉಳಿದ 60,000 ಬಡ್ಡಿ ಹಚ್ಚಿರಿ ಪಾಪ. ಅದಕ್ಕೂ ಎಸ್ ಅಂತಾರೆ ಮೋಸ್ಟ್ಲಿ ರೈತರ ಉದಾರಿಗಳು. ಯಾಕಂದ್ರೆ ಹೊರಗೆ ಎಲ್ಲೋ 3-4 ಕೊಡ್ತಾರೋ ಇಲ್ಲೇ ಸಂಕ್ಷಿಪ್ತಾಗ ಆಗ್ತದೆ ಅನ್ನುವಂಥದ್ದು. ಏನಂತಾರೆ ಇದಕ್ಕೆ ಜೊಲ್ಲೆ ಮತ್ತು ಅವ್ರ ಜೊತೆಗಾರ. ಯಾಕಂದರೆ ನಾವು ಕೇಳ್ಬೇಕಾದ್ರೆ ಜೊಲ್ಲೆ ಅವ್ರನ್ನ ಉಳಿದವ್ರು ಅದಾರ. ಅವರು ಪಾಪ ಮಾಡ್ತಾಯಿದ್ದಾರೆ. ಅವರು ಕಾಳಜಿ ಅದ ರೈತರ ಬಗ್ಗೆ. ಬಾಲಚಂದ್ರ ಅವರಾಯ್ತು, ಸತೀಶ್ ಅವರಾಯ್ತು,
ಇನ್ನುಳಿದವರಾಯ್ತು. ಅದಕ್ಕೆ ದಯವಿಟ್ಟು ನೀವು ಅದೊಂದು ರೈತರ ಪರವಾಗಿ ಇದನ್ನು ಮಾಡಿ ಒಳಗೆ ಹೋಗಿದ್ರಿ PKPS ತೊಗೊಂಡ ದಯವಿಟ್ಟು ರೈತರದ್ದು 1 ಲಕ್ಷ 1 ಎಕರೆಗೆ ಮಾಡಲಿ ಅಂಥೇಳಿ ರೈತರು ಕೇಳ್ತಾ ಇದ್ದಾರೆ ಮತ್ತು ಸ್ಟ್ರೈಕು ಮಾಡ್ತಾಯಿದ್ದಾರೆ ಮುಂದಿನಿಂದ. ಅದು ಜೋರಾಗೋ ಮೊದಲು ಹೇಳ್ತಾರೆ ಹೋಗಿ ಉತ್ತಮ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅಂತ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.